ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನರ್ಸಿಂಗ್ ಬಾಂಧವರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಹಲವಾರು ದಿವಸಗಳಿಂದ ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಹೊಸ ನರ್ಸಿಂಗ್ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಾಗಲಿಲ್ಲ. ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಈಗ ಒಂದು ಹೊಸ ವಿಡಿಯೋ, ಹೊಸ ಒಂದು ಆಯಾಮಗಳು, ಹೊಸ ವಿಚಾರ, ಹೊಸ ವಿಷಯವನ್ನು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮ ಮುಂದಿಗೆ ಸಾದರಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಎಷ್ಟೋ ಜನ ಕೇಳ್ತಾ ಇದ್ರಿ, ಯಾಕೆ ಸರ್ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಆದರೆ ಕಾರಣಾಂತರಗಳಿಂದ ರಂಜಾನ್ ಹಬ್ಬವಿತ್ತು, ಆಮೇಲೆ ಫಾಸ್ಟಿಂಗಲ್ಲಿದ್ದೆ. ಆದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನರ್ಸಿಂಗ್ ನರ್ಸಿಂಗ್ ಕರಿಯರ್ ಗೈಡ್ ಮಾಡುವುದರಲ್ಲಿ ಸ್ವಲ್ಪ ಹಿಂದೆ ಮುಂದಾಗಿದೆ ಸ್ನೇಹಿತರೆ. ಆದರೂ ನಾನು ನನ್ನ ಪ್ರಯತ್ನವನ್ನು ಬಿಡಲ್ಲ ಸ್ನೇಹಿತರೆ. ಎಷ್ಟಾಯಿತು ಅಷ್ಟು ನನಗೆ ತಿಳಿದಿರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಪಡಿಸೋಣ ಅಂತ ಹೇಳಿಬಿಟ್ಟೆ ಈ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಯಾರ್ಯಾರು ಹೊಸದಾಗಿ ನನ್ನ ಈ ಒಂದು ಚಿಕ್ಕ ಪ್ರಯತ್ನವನ್ನು ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ತಾ ಇಲ್ಲ ಅಂತಂದರೆ ಅವರಿಗೆ ಒಂದೇ ಒಂದು ರಿಕ್ವೆಸ್ಟು, ಹಂಚ್ಕೊಳ್ಳಿ ಸ್ನೇಹಿತರೆ. ನೀವು ಸೆಟ್ಲ್ ಆಗಿರಬಹುದು, ನಿಮಗೆ ಒಂದು ಒಳ್ಳೆಯ ಜಾಬ್ ಸಿಕ್ಕಿ ಸೆಟ್ಲಾಗಿದ್ದೀರಾ, ನನಗೆ ಇವಾಗ ಮತ್ತಿನ್ನೇನು ಬೇಡ, ನಾನು ಒಂದು ಕಂಫರ್ಟ್ ಝೋನಲ್ಲಿದ್ದೀನಿ ಅಂತಂದರೂ ಸಹ ನೀವು ನಿಮ್ಮ ಫ್ರೆಂಡ್ಸು ಯಾರಿಗೆ ಡಿಸೈರ್ ಇದೆ, ನಾನು ಹೋಗಬೇಕು, ಹೊಸ ಒಂದು ಕರಿಯರನ್ನು ರೂಪಿಸ್ಕೊಳ್ಳಬೇಕು, ವಿದೇಶದಲ್ಲಾಗಲಿ, ಸರ್ಕಾರಿ ನೌಕರಿ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಯಾವುದೇ ಆಗಲಿ, ಪ್ರೈವೇಟ್ ಆಗಲಿ, ಕಾರ್ಪೊರೇಟ್ ಸೆಕ್ಟರ್ ಆಗಲಿ, ಅಲ್ಲಿ ನಾನು ಕೆಲಸ ಮಾಡಬೇಕು ಅಂತಂದರೆ ಗೈಡ್ ಅತಿ ಮುಖ್ಯ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಏನು ಅಂತಂದರೆ, ನೀವು ಸೆಟ್ಲ್ ಆಗಿದ್ದರೂ ಸಹ ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ಸೊ ದ್ಯಾಟ್ ಅವರಿಗೂ ಒಂದು ಗೈಡ್ ಸಿಗುತ್ತೆ. ಆ ಒಂದು ಗೈಡ್ ತಗೊಂಡು ಅವರು ಕೂಡ ಏನೋ ಒಂದು ಹೊಸ ಒಂದು ಚೈತನ್ಯವನ್ನು ಮೂಡಿಸಿಕೊಂಡು ತನ್ನ ಲೈಫಲ್ಲಿ ಲೈಫ್ ಚೇಂಜ್ ಮಾಡುವಂತಹ ಪ್ರಯತ್ನ ಮಾಡಬಹುದು. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲ, ನಾನು ನೋಡಲ್ಲ ಅಂದರೂ ಅಟ್ಲೀಸ್ಟ್ ಈ ಒಂದು ನೋಟಿಫಿಕೇಷನ್ ಬಂದರೆ ದಯವಿಟ್ಟು ಇದನ್ನು ಮುಂದುವರಿಸಿ ಸ್ನೇಹಿತರೆ. ಹಾಗಾದರೆ ಇವತ್ತಿನ ವಿಚಾರ ಏನು ಅಂತಂದರೆ, ಸುಮಾರು ಜನ ಕೇಳ್ತಾ ಇದ್ದರು, ಸರ್ 10th ಎಕ್ಸಾಮ್ ನಡೀತಾ ಇದೆ, 10th ಎಕ್ಸಾಮ್ ಮುಗ್ದಿದ್ದಾವೆ, SSLC ಮುಗ್ದಿದೆ ಸರ್, PUC ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ, +2 ಎಕ್ಸಾಮ್ ಅದು ಮುಗ್ದಿದೆ ಸರ್, ನಡೀತಾ ಇದೆ. ಆದರೆ ಎಷ್ಟೋ ಹುಡುಗರನ್ನು ಕೇಳಿದರೆ ಅಥವಾ ಹುಡುಗಿಯರನ್ನು ಕೇಳಿದರೆ, ಸರ್ 10th ಹೈಯರ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ, ಆಮೇಲೆ PUC ಹೈಯರ್ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ, ಆದರೆ ನೆಕ್ಸ್ಟ್ ಏನು ಮಾಡಬೇಕು ಅವರಿಗೆ ಐಡಿಯಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ಭಾರತ ದೇಶದ ಕುಟುಂಬಗಳಲ್ಲಿ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಕುಟುಂಬಗಳಲ್ಲಿ ಇರುವಂತಹ ಒಂದೇ ಒಂದು ಸ್ವಪ್ನ ಏನು ಅಂತಂದರೆ, ಡ್ರೀಮ್ ಏನಿದೆ ಅಂತಂದರೆ, ನನ್ನ ಮಗ ದೊಡ್ಡವನಾಗಿ ಇಂಜಿನಿಯರ್ ಆಗಬೇಕು, ನನ್ನ ಮಗಳು ದೊಡ್ಡವಳಾಗಿ MBBS ಡಾಕ್ಟರ್ ಆಗಬೇಕು, ನನ್ನ ಮಗ ಒಂದು ಒಳ್ಳೆಯ ವೃತ್ತಿಯಲ್ಲಿರಬೇಕು ಎನ್ನುವುದು. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಕಾಂಪಿಟೇಷನ್ ತುಂಬ ಇದೆ. ನೀಟ್ ಆಗಲಿ, MSET ಆಗಲಿ, KSET ಆಗಲಿ, ತುಂಬಾ ಕಾಂಪಿಟೇಷನ್ ಇದೆ. ಆದರೂ ಅಲ್ಲಿ ಆ ಕಾಂಪಿಟೇಷನ್ಗೆ ಹೊರಗೆ ಬಂದು ನಾನು ಕೂಡ ಈ ಕಾಂಪಿಟೇಷನ್ನನ್ನು ಬೀಟ್ ಮಾಡ್ತೀನಿ ಅನ್ನುವಂತಹ ಒಂದು ಆ ಹುಮ್ಮಸ್ಸು ಇವತ್ತಿನ ಜನಾಂಗ ಕಳ್ಕೊಂಡಿದೆ. ಯಾಕೆ ಅಂತಂದರೆ, ಮನೆಯಲ್ಲಿ ಫ್ಯಾಮ್ಲಿ ಲೈಫಲ್ಲಿ ಎಷ್ಟು ಪ್ರೆಷರೈಸ್ ಮಾಡ್ತಾರೆ ಅಂತಂದರೆ, ನೀನು MBBS ಓದಲೇಬೇಕು, ನೀಟ್ ಪಾಸ್ ಆಗಲೇಬೇಕು, ಇಂಜಿನಿಯರಿಂಗ್ ಮಾಡಲೇಬೇಕು, IITಯಲ್ಲಿ IIT, IIM, IIIT ಇನ್ನೂ ಸುಮಾರಿದ್ದಾವೆ, ಅದರಲ್ಲಿ ನಿನ್ನ ನಂಬರ್ ಬರಬೇಕು ಎನ್ನುವಂಥ ಪ್ರೆಷರ್ ಮಾಡ್ತಾ ಇದ್ದಾರೆ ನಮ್ಮ ಅಭಿಭಾವಕರು, ನಮ್ಮ ಪೇರೆಂಟ್ಸ್ಗಳು. ಹಾಗಾಗಿ
ಆ ಮಗು ಅಥವಾ ಹುಡುಗ ಹುಡುಗಿ ಆ ಪ್ರೆಷರ್ ತಾಳಲಾರ್ದೇ ಏನೋ ಒಂದು ಪ್ರೆಷರೈಸ್ ಆಗಿ ಸ್ಟ್ರೆಸ್ ಆಗಿ ಎಷ್ಟೋ ಜನ ಸುಸೈಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಈ ಒಂದು ಇಂಜಿನಿಯರ್ ಅಥವಾ ಡಾಕ್ಟರ್ ಬಿಟ್ಟು ನಮ್ಮ ಕರಿಯರ್ ರೂಪಿಸಿಕೊಳ್ಳಬಹುದು. ಹಲವಾರು ನಮಗೆ ಆಯಾಮಗಳನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಕರಿಯರ್ ರೂಪಿಸಿಕೊಳ್ಳಬಹುದು ಸ್ನೇಹಿತರೆ. ಈ ಬರೀ ಒಂದು MBBS ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಅದು ಬಿಟ್ಟು ಬೇರೇನೂ ಲೈಫ್ ಇದೆ ಸ್ನೇಹಿತರೆ. ಅದರಲ್ಲೂ ಹಣ ಸಂಪಾದನೆ ಮಾಡೋದು, ತಮ್ಮ ಪೇರೆಂಟ್ಸ್ಗಳನ್ನು, ತಮ್ಮ ಫ್ಯಾಮ್ಲಿ, ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಬಹುದು ಸ್ನೇಹಿತರೆ. ಅಂತಹ ಒಂದು ವಿಚಾರವನ್ನು ತಗೊಂಡು ಇವತ್ತು ನಾನು ಒಂದು ಜನರಲ್ ಆಗಿ ಹೇಳುವಂಥ ವಿಡಿಯೋ. 10th ಮುಗಿದಿದೆ ಸರ್ ಏನು ಮಾಡಬೇಕು, PUC ಆಗಿದೆ ಸರ್ ಏನು ಮಾಡಬೇಕು ಅಂಥವರಿಗೆ ಒಂದು ಇನ್ಸ್ಟಿಟ್ಯೂಟ್ದವರು ಒಂದು PDF ಅನ್ನು ಶೇರ್ ಮಾಡಿದರು. ನಮ್ಮ ಫ್ರೆಂಡ್ಸ್ ಮುಖಾಂತರ ಆ PDF ಅನ್ನು ನನಗೆ ಸಿಕ್ಕಿದೆ ಸ್ನೇಹಿತರೆ. ಅದರ ಬಗ್ಗೆ ಒಂದು ವಿಶ್ಲೇಷಣೆ, ವಾಟ್ ಐ ಹ್ಯಾವ್ ಟು ಡೂ ಆಫ್ಟರ್ PUC, ಆಫ್ಟರ್ 10th, ಅದನ್ನು ಸವಿಸ್ತಾರವಾಗಿ ಬನ್ನಿ ನೋಡೋಣ. ಆ ಒಂದು ವಿಶ್ಲೇಷಣೆ ಮಾಡಿಕೊಂಡು ಆ ಒಂದು ಎಕ್ಸ್ಪ್ಲನೇಷನ್ ನೋಡಿಕೊಂಡು ಅದರ ಉಪಯೋಗ ಸದುಪಯೋಗ ನಮ್ಮ ಈ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ, ಯಾರೇ ಸ್ಟ್ರೆಸ್ಸಲ್ಲಿ ಓದ್ತಾ ಇದ್ದಾರೆ, ಯಾರ ಅಭಿಭಾವಕರು ಪೇರೆಂಟ್ಸ್ಗಳು, ಅಯ್ಯೋ ನನ್ನ ಮಗ MBBS ಓದಬೇಕು ಅನ್ನುವಂಥ ಒಂದೇ ಒಂದು ವಿಚಾರ ಇತ್ತು. ಆದರೂ MBBSಗಿಂತನೂ ಮಿಗಿಲಿ ಬೇರೆ ಬೇರೆ ಎಷ್ಟೆಲ್ಲ ಕರಿಯರ್ ರೂಪಿಸಿಕೊಳ್ಳಲಿಕ್ಕೆ ಹಲವಾರು ಎಜುಕೇಷನ್ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಒಂದು ಗೈಡ್ ಇದೆ. ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪೇರೆಂಟ್ಸ್ ಹ್ಯಾಂಡ್ ಬುಕ್ ಆಫ್ ಕರಿಯರ್ ಆಫ್ಟರ್ ಸ್ಕೂಲ್ ಎನ್ನುವಂಥ PDF www.mohitmangal.com ಇವರಿಂದ ಒಂದು ಕರಿಯರ್ ಗೈಡನ್ನು ಇವರು ಬಿಡುಗಡೆ ಮಾಡಿದ್ದಾರೆ. ಇದು ತುಂಬಾ ನಮ್ಮ ಭಾರತೀಯ ಸಮಾಜದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವೈರಲ್ ಆಗ್ತಾ ಇದೆ. ಸೊ ನನಗೂ ಇದು ಒಂದು ನಮ್ಮ ಫ್ರೆಂಡ್ಸ್ ವತಿಯಿಂದ ನನಗೂ ಸಿಕ್ಕಿತ್ತು. ಅದರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ. 10ನೇ ಮುಗೀತು ಅಥವಾ PUC ಮುಗೀತು, 10+2 ಆಯಿತು. ತದನಂತರ ಏನು ಮಾಡಬೇಕು, ಇದರ ಬಗ್ಗೆ ಸವಿಸ್ತಾರವಾಗಿ ಅವರು ಈ ಒಂದು mohitmangal.com PDF ಅಲ್ಲಿ, ಅಂದರೆ ಪೇರೆಂಟ್ಸ್ ಹ್ಯಾಂಡ್ ಬುಕ್ ಆಫ್ ಕರಿಯರ್ ಆಫ್ಟರ್ ಸ್ಕೂಲ್, ಅಂದರೆ ಪೇರೆಂಟ್ಗೆ ಒಂದು ಹ್ಯಾಂಡ್ ಬುಕ್ ಇದೆ. ನಿಮ್ಮ ಮಗು ಸ್ಕೂಲಿಂಗ್ ಮುಗಿದ ಕೂಡಲೇ ಏನು ಮಾಡಬೇಕು, ಏನೆಲ್ಲ ತಗೊಳ್ಬೇಕು. ಸೊ ಬನ್ನಿ, ನಿಮ್ಮ ಸಮಯವನ್ನು ವೇಸ್ಟ್ ಮಾಡದೆ ಮುಂದೆ ಹೋಗೋಣ. ಪೇರೆಂಟ್ಸ್ ಹ್ಯಾಂಡ್ ಬುಕ್ ಆಫ್ ದ ಪ್ರೊಫೆಷ್ನಲ್ ಕರಿಯರ್ ಆಫ್ಟರ್ 10th 12th. ಓಕೆ, ಆಥರ್ ಮೋಹಿತ್ ಮಂಗಲ್. ಈ ಒಂದು ಮೋಹಿತ್ ಮಂಗಲ್ ಅವರದ್ದು PDF ಅನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಸ್ನೇಹಿತರೆ. ಯಾರಾದರೂ ಬೇಕಾದರೂ ಈ ಸೇಮ್ PDF ಅನ್ನು ನೋಡಿಕೊಂಡು ನೀವು ನಿಮ್ಮ ಕರಿಯರ್ ರೂಪಿಸ್ಕೊಳ್ಳಿಕ್ಕೆ, ಅಂದರೆ ನಿಮ್ಮ ಮಕ್ಕಳ ಕರಿಯರನ್ನು ರೂಪಿಸಿಕೊಳ್ಳಕ್ಕೆ ಯೂಸ್ ಮಾಡಬಹುದು ಸ್ನೇಹಿತರೆ. FAQs ಕೊಟ್ಟಿದ್ದಾರೆ. ಬೈ ಪೇರೆಂಟ್ಸ್ ಆಫ್ಟರ್ 9th and 12th grades. ಹೌ ಡು ಐ ಹೆಲ್ಪ್ ಮೈ ಚೈಲ್ಡ್ ಟು ಚೂಸ್ ದ ರೈಟ್ ಕರಿಯರ್ ಆಪ್ಷನ್ ಆಫ್ಟರ್ ಸ್ಕೂಲ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಹೌ ಡು ಐ ಹೆಲ್ಪ್ ಮೈ ಚೈಲ್ಡ್ ಟು ಚೂಸ್ ದ ರೈಟ್ ಕರಿಯರ್ ಆಪ್ಷನ್ ಆಫ್ಟರ್ ಸ್ಕೂಲ್. ನನ್ನ ಮಗನಿಗೆ ಮಗಳಿಗೆ ಸ್ಕೂಲ್ ಆದ್ಕೊಳ್ಳಿಗೆ ಏನು ಮಾಡಬೇಕು? ಆನ್ಸರ್ ಈಸ್ ಐಡೆಂಟಿಫೈಯಿಂಗ್ ದ ಆಪ್ಟಿಟ್ಯೂಡ್, ಪರ್ಸ್ನಾಲಿಟಿ, ಇಂಟ್ರೆಸ್ಟ್, API. ಅಂದರೆ ಈ ಐಡೆಂಟಿಫೈ ಮಾಡೋದು, ನನ್ನ ಮಗಳು ಅಥವಾ ನನ್ನ ಮಗ ಯಾವುದರಲ್ಲಿ ಅವನು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾನೆ ಅದನ್ನು ಐಡೆಂಟಿಫೈ ಮಾಡುವುದು. ಆಫ್ ದ ಚೈಲ್ಡ್ ಈಸ್ ದ ಕೀ ಆ್ಯಂಡ್ ಹೀಸ್ ಹರ್ ಕಂಫರ್ಟ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಟ್ grade 9 and 10. ಅಂದರೆ ನಾವೇನು ಹೇಳ್ತೀವಿ ನಮ್ಮ ಮಕ್ಕಳಿಗೆ ಅಂತಂದರೆ, ನೀವು ಓದು, ನೀವು ಡಾಕ್ಟರ್ ಆಗು, ನೀ ಇಂಜಿನಿಯರ್ ಆಗು, ಈ 1-2 ಬ್ರ್ಯಾಂಚ್ ಬಿಟ್ಟು ಮತ್ತೇನು ಮಾಡಲ್ಲ. ಸೊ ಅದಕ್ಕೋಸ್ಕರ ಏನೈತಿ ಅಂತಂದ್ರೆ 9th ಅಥವಾ 10th ಬಂದಾಗ ಅವ್ರದ್ದು ಏನಿದೆ, ಅವ್ರದ್ದು ಆಪ್ಟಿಟ್ಯೂಡ್, ಪರ್ಸ್ನಾಲಿಟಿ, ಇಂಟ್ರೆಸ್ಟ್ ಅಂತಂದರೆ
ನನ್ನ ಮಗು ಯಾವ ಒಂದು ಕರಿಯರ್ ರೂಪಿಸ್ಕೊಳ್ಳಬೇಕು, ಯಾವ ಸಬ್ಜೆಕ್ಟಲ್ಲಿ ಇಂಟ್ರೆಸ್ಟೆಡ್ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಎಟ್ ಗ್ರೇಡ್ 9 and 10 ಲೆವೆಲ್, ಫರ್ದರ್ ಎಟ್ ದ ಗ್ರೇಡ್ 11 and 12. ತದನಂತರ 10+1 10+2 ಅಂದರೆ 11th PUC ಸೆಕೆಂಡ್ ಇಯರ್, PUC ಫಸ್ಟ್ ಇಯರ್ ಲೆವೆಲ್ ಶಾಲ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೀಸ್ ಹರ್ ಅಪ್ಟಿಟ್ಯೂಡ್. ಅಂದರೆ ಈ ಒಂದು 4 ವರ್ಷದಲ್ಲಿ ನನ್ನ ಮಗಳು ಏನು ಮಾಡಬಹುದು ಎನ್ನುವುದನ್ನು ನಾವು ಅವಲೋಕನೆ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಅಬ್ಸರ್ವಿಂಗ್ ಚೈಲ್ಡ್ ವೈಲ್ ಬೀಯಿಂಗ್ ಎಂಗೇಜ್ಡ್ ಇನ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ವಿಲ್ ಗಿವ್ ಅಸ್ ಇನ್ಸೈಟ್ ಅಬೌಟ್ ಹೀಸ್ ಹರ್ ಪರ್ಸ್ನಾಲಿಟಿ. ಅಂತಂದರೆ ನಾವ್ಯಾವ ಚಿಕ್ಕವರಿದ್ದಾಗ ಬಹುಶಃ ನಮ್ಮ ಪೇರೆಂಟ್ಸ್ಗಳು ಅವರಿಗೆ ಅಷ್ಟು ನಾಲೆಜ್ ಇರ್ತಿರಲಿಲ್ಲ ಸ್ನೇಹಿತರೆ. ಬೆಂಗಳೂರಂಥ ಮೆಟ್ರೋ ಸಿಟಿ ಆಗಲಿ, ಹೈದರಾಬಾದ್ನಂತಹ ಮೆಟ್ರೋ ಸಿಟಿ ಆಗಲಿ, ಅಲ್ಲಿನ ಪೇರೆಂಟ್ಸ್ ಬಹುಶಃ 1990 2000 ಇಸ್ವಿಯಲ್ಲಿ ಅಥವಾ 1980ರ ಇಸ್ವಿಗಳಲ್ಲಿ ಅವರು ನನ್ನ ಮಗ ಇದೇ ಮಾಡಬೇಕು ಎನ್ನುವುದನ್ನು ಅವರು ಆ ಪೇರೆಂಟ್ಸ್ ಆ ಟೈಮಲ್ಲಿ, ಯಾವಾಗ ಈ ಕಂಪ್ಯೂಟರೀಕರಣ ಆಗಿಲ್ಲ, ಯಾವಾಗ ಇಂಟರ್ನೆಟ್ ಇರಲಿಲ್ಲ, ಆವಾಗ ಆ ಮಗಳಿಗೆ ನಾನು ಏನು ಮಾಡಬೇಕಪ್ಪ ಎನ್ನುವುದು ಅವ್ರ ಹತ್ರ ಒಂದು ರೋಡ್ ಮ್ಯಾಪ್ ಇರ್ತಿತ್ತು ಸ್ನೇಹಿತರೆ. ಇದಾದಮೇಲೆ ಇದೇ ಮಾಡೋಣ, ಇದಾದಮೇಲೆ ಇದೇ ಮಾಡೋಣ, ಇದರಲ್ಲಿ ಟ್ರೈನ್ ಮಾಡೋಣ ಅಂತ ಹೇಳಿಬಿಟ್ಟು. ಬಟ್ ನಮ್ಮ ಜಿಲ್ಲೆಗಳಲ್ಲಿ ಒಂದು ಬೀದರ್ನಂಥ ಜಿಲ್ಲೆ ಆಗಲಿ, ಗುಲ್ಬರ್ಗ, ರಾಯಚೂರು, ಬಿಜಾಪುರ, ಬಳ್ಳಾರಿ ಅಥವಾ ಕೆಳಗೆ ಇರುವಂತಹ ಹಾವೇರಿ, ಹುಬ್ಬಳ್ಳಿ, ಧಾರವಾಡ, ಚಿಕ್ಕ ಚಿಕ್ಕ ಜಿಲ್ಲೆ, ಅಲ್ಲಿರುವಂತಹ ಅಭಿಭಾವಕರು, ಅಲ್ಲಿರುವಂಥ ಪೇರೆಂಟ್ಸ್ಗಳು ಮಗಳು ಏನಾಗಬೇಕು ಎನ್ನುವುದು ಅಷ್ಟು ಐಡಿಯಾ ಇರ್ತಿರಲಿಲ್ಲ ಸ್ನೇಹಿತರೆ. ನಿಜವಾಗಿ ಹೇಳ್ತೀನಿ, ನಾನು ಒಂದು ನರ್ಸ್ ಆಗಿ ಇಷ್ಟು ವರ್ಷ ಸರ್ವಿಸ್ ಮಾಡಿ, ದ್ಯಾಟ್ ಟು ಮೇಲ್ ನರ್ಸ್ ಆಗಿ ಸರ್ವಿಸ್ ಮಾಡ್ತಾಯಿದ್ದೀನಿ, ಗೌರ್ಮೆಂಟ್ ಜಾಬ್ ಗಿಟ್ಟಿಸ್ಕೊಂಡಿದ್ದೀನಿ ಅಂತಂದರೆ ಏನೋ ಒಂದು ನನಗೆ ಒಂದು ಇಂಟ್ರೆಸ್ಟ್ ಇತ್ತು. ನಮ್ಮ ಅಪ್ಪಾಜಿ ಏನೋ ಆಯ್ತಪ್ಪ ನೀ ಏನು ಓದು, ನಿನಗೆ ಒಂದು ಓದಿ ಒಂದು ಯಾವ ಒಂದು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಮುಂದುವರಿ, ನಾನು ಏನೇ ಮಾಡ್ತೀನಿ, ನನ್ನ ಜೀವವನ್ನು ಗಿರ್ವಿ ಇಟ್ಟು ಅಂತಂದರೆ ನನ್ನ ಒಂದು ಜೀವ ಅಡ ಇಟ್ಟು ಹಣ ತೊಗೊಂಡು ಬಂದು ನಿನ್ನ ಸ್ಕೂಲ್ ಫೀಸ್ ಆಗಲಿ, ಕಾಲೇಜ್ ಫೀಸ್ ಆಗಲಿ ನಾನು ಕಟ್ತೀನಿ, ನೀನು ಓದು ಎನ್ನುವಂಥ ವಿಚಾರ ಮಾತು ನನಗೆ ಹೇಳ್ತಾಯಿದ್ದರು. ಬಟ್ ನನ್ನ ಇಂಟ್ರೆಸ್ಟು ಹೌದು, ನಾನು ನರ್ಸಿಂಗ್ ಮಾಡಬೇಕು, ನನ್ನ ಕರಿಯರ್ ರೂಪಿಸಿಕೊಳ್ಳಬೇಕು ಎನ್ನುವುದು ಒಂದೇ ಒಂದು ಇಂಟ್ರೆಸ್ಟ್ ಇತ್ತು. ಆದ ಕಾರಣ ಇವತ್ತು ನಾನು ನರ್ಸಿಂಗಲ್ಲಿ ಸುಮಾರು 20 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸೊ ಆ ಒಂದು ಪೇನು, ಆ ಒಂದು ಗೇನ್ ಏನಿದೆ ಎಂಬುದರ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಎರಡನೇದು, ವಾಟ್ ಆರ್ ಡಿಫ್ರೆಂಟ್ ಕರಿಯರ್ ಆಪ್ಷನ್ ಆಫ್ಟರ್ 10th. ವಾಟ್ ಆರ್ ಡಿಫ್ರೆಂಟ್ ಆಪ್ಷನ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಅಂದರೆ SSLC ಆದಮೇಲೆ ಏನೇನು ಇರಬಹುದು ಇನ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್. ನಮ್ಮ ಭಾರತೀಯ ಎಜುಕೇಷನ್ ಸಿಸ್ಟಮಲ್ಲಿ ದೇರ್ ಆರ್ ಓನ್ಲಿ 4 ಸ್ಟ್ರೀಮ್ಸ್. 4 ಡಿಫ್ರೆಂಟ್ ಸ್ಟ್ರೀಮ್ಸ್ ಇದ್ದಾವೆ, ಅಂದರೆ ವಿಷಯಗಳು, ಸಬ್ಜೆಕ್ಟ್ಸ್ ಅವೈಲೇಬಲ್ ಆಫ್ಟರ್ 10th ಆದ ಕೂಡಲೇ ಡಿಫ್ರೆಂಟ್ 4 ಸ್ಟ್ರೀಮಲ್ಲಿ ನಾವು ಹೋಗಬಹುದು. 10th ಚೈಲ್ಡ್ ಕ್ಯಾನ್ ಚೂಸ್ ಟು ಟೇಕ್ ಸೈನ್ಸ್ ಎ ಗ್ರೂಪ್. ಅಂದರೆ 10th ಆದ ಕೂಡಲೇ ನಾವು PUC ಫಸ್ಟರಲ್ಲಿ ಏನೇನು ತೊಗೋಬೋದು, ಎ ಗ್ರೂಪಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇನ್ ಸೈನ್ಸ್. ಬಿ ಗ್ರೂಪಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅಂದರೆ PUC ಆದ ಕೂಡಲೇ ನಾವು ಫಿಸಿಕ್ಸ್ ತೊಗೋಬೋದು, ಕೆಮಿಸ್ಟ್ರಿ ತೊಗೋಬೋದು, ಮ್ಯಾಥಮೆಟಿಕ್ಸ್ ತೊಗೋಬೋದು. ಸೈನ್ಸ್ ಬಿ ಗ್ರೂಪಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ತೊಗೋಬೋದು. ಎರಡನೇದು ಕಾಮರ್ಸ್ ಗ್ರೂಪ್. ಅಂದರೆ ಕಾಮರ್ಸ್ ಗ್ರೂಪಲ್ಲಿ ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್. ಅಂದರೆ ಸೈನ್ಸಲ್ಲಿ 2 ಕ್ಯಾಟಗರಿ ಕೊಟ್ಟಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಎರಡನೇ ಕ್ಯಾಟಗರಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಆಮೇಲೆ ಕಾಮರ್ಸಲ್ಲಿ ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್. ಆರ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟಿ ಗ್ರೂಪ್. ಅಂದರೆ ಆರ್ಟ್ಸಲ್ಲಿ ಏನಿದೆ ಅಂದರೆ ಹಿಸ್ಟ್ರಿ, ಜೋಗ್ರಫಿ, ಸೈಕಾಲಜಿ, ಪೊಲಿಟಿಕಲ್ ಸೈನ್ಸ್. ಈ 4 ಸ್ಟ್ರೀಮ್ಗಳಿದ್ದಾವೆ. ನಾವು ಸೆಂಟ್ರಲ್ CBSE ಸಿಲೆಬಸ್ಸಿಂದ ನಾವು ನಮ್ಮ ಮಗಳಿಗೆ ಕಲಿಸಿದರೂ ಸಹ, ಅಥವಾ ನಮ್ಮ ಕರ್ನಾಟಕದಲ್ಲಿರುವಂತಹ ನಮ್ಮ ಸ್ಟೇಟ್ ಸಿಲೆಬಸ್ ಆಗಲಿ ಅಥವಾ ICSE ಸಿಲೆಬಸ್, ಯಾವುದೇ ಸಿಲೆಬಸ್ಸಲ್ಲಿ ನಿಮ್ಮ ಮಗಳು ಓದ್ತಾ ಇದ್ದಾರೆ ಅಂತಂದರೆ 10th ಮುಗಿದ ಕೂಡಲೇ ನೀವು
4 ಸ್ಟ್ರೀಮಲ್ಲಿ ಹೋಗಬಹುದು. ಸೈನ್ಸಲ್ಲಿ 2, ಆಮೇಲೆ ಆರ್ಟ್ಸಲ್ಲಿ 1, ಆಮೇಲೆ ಕಾಮರ್ಸಲ್ಲಿ 1. ಮೂರನೇ ಕ್ವಶನ್, ವಾಟ್ ಆರ್ ದ ಡಿಫ್ರೆಂಟ್ ಕರಿಯರ್ ಆಪ್ಷನ್ ಅವೈಲೇಬಲ್ ಆಫ್ಟರ್ 12th ಆದಮೇಲೆ ಯಾವ್ಯಾವ ಡಿಫ್ರೆಂಟ್ ಆಪ್ಷನ್ಗಳಿದ್ದಾವೆ. ಫಾರ್ ಪ್ಯೂರ್ ಸ್ಟ್ರೀಮ್ ಡಿಗ್ರಿ ಇನ್ ಸೈನ್ಸ್, ನನಗೆ ಪ್ಯೂರಾಗಿ ಸೈನ್ಸ್ ಮಾಡಬೇಕಂತಿದೆ ಅಂತಂದರೆ ಈ ಒಂದು ಪೇಜ್ಗಳಿಗೆ ಕೊಟ್ಟಿದ್ದಾರೆ 6 to 7 ಆಫ್ ದಿಸ್ ಬುಕ್ಲೆಟ್. ಆಮೇಲೆ ಸ್ಟ್ರೀಮ್ ಡಿಗ್ರಿ ಸೈನ್ಸ್ ಅಂದರೆ ಪ್ಯೂರ್ ಸ್ಟ್ರೀಮ್ ಡಿಗ್ರಿ ಸೈನ್ಸಲ್ಲಿ ಡಿಗ್ರಿ ಮಾಡಬೇಕಾದ್ರೆ 8 to 9, ಆಮೇಲೆ ಕಾಮರ್ಸಲ್ಲಿ ಮಾಡಬೇಕಾದ್ರೆ 10 to 11 ಆಫ್ ದಿಸ್ ಬುಕ್ಲೆಟ್. ನಾನು ಈ ಕಂಪ್ಲೀಟ್ PDF ಲಿಂಕ್ ಮುಖಾಂತರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಸರ್ಫ್ ಮಾಡುವಾಗ ನೋಡಿಕೊಂಡು ಇವನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನಿದೆ ನೋಡಬಹುದು ಸ್ನೇಹಿತರೆ. ಅದೇ ರೀತಿ ಜನರಲ್ ಡಿಗ್ರಿ ಎಲ್ಲ ಒಂದು ಪೇಜ್ ವೈಸ್ ಕೊಟ್ಟಿದ್ದಾರೆ. ಆಮೇಲೆ 4ನೇ ಕ್ವಶನು, ಮೈ ಚೈಲ್ಡ್ ಈಸ್ ನಾಟ್ ಗುಡ್ ಎಟ್ ಮ್ಯಾಥ್, ವಿಲ್ ಎ ಲಾಟ್ ಆಫ್ ಸ್ಟ್ರೀಮ್ ಗೆಟ್ ಕ್ಲೋಸ್ ಫಾರ್ ಹಿಮ್ ಇಫ್ ಹೀ ಲೀವ್ಸ್ ಮ್ಯಾಥ್ಸ್ ಆಫ್ಟರ್ 10th ಅಂತಂದರೆ, ನನ್ನ ಮಗಳು ಗಣಿತಲ್ಲಿ ಇದ್ದಾಳೆ. ಸೊ ಏನೂ ಇಲ್ಲ ಅಂತಂದರೂ ನಾನು ಆ ಒಂದು ಮ್ಯಾಥ್ಸ್ ಬಿಟ್ಟು ಬೇರೆ ಏನಾದರೂ ಮಾಡಬಹುದಾ ಅಂತಂದರೆ, ಹೌದು ಮಾಡಬಹುದು. ಅದರ ಬಗ್ಗೆ ವಿವರ, ನೋ, ಫಾರ್ ಆಲ್ ದ ಜನರಲ್ ಡಿಗ್ರೀಸ್ ಓಪನ್ ಟು ಎನಿ ಸ್ಟ್ರೀಮ್, ನೋ ಮ್ಯಾಥಮೆಟಿಕ್ಸ್ ಈಸ್ ರಿಕ್ವೈರ್ಡ್ ಇನ್ grade 11 and 12. ಆಲ್ಸೋ ಶಿ ಶಾಲ್ ನಾಟ್ ಬಿ ಎಟ್ ಲಾಸ್ ಇನ್ ಎನಿ ಜನರಲ್ ಸ್ಟ್ರೀಮ್. ಅಂದರೆ ಇಟ್ಸ್ ನಾಟ್ ಕಂಪಲ್ಸರಿ ಗಣಿತ ನನಗೆ ಬರಲಿಲ್ಲ ಅಂತಂದರೆ ನನ್ನ ಕರಿಯರ್ ಲಾಸ್ ಆಗ್ಬೋದು ಅಂತಂದರೆ ಹಾಗೇನೂ ಇಲ್ಲ. ಆ 4 ಸ್ಟ್ರೀಮ್ ಏನು ಕೊಟ್ಟಿದ್ದಾರೆ, ಆ 4 ಸ್ಟ್ರೀಮ್ ಇಲ್ಲಿ ನೋಡಿ. ಗ್ರೂಪ್ ಎಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದೆ. ಗ್ರೂಪ್ ಬಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದೆ. ಆಮೇಲೆ ಅಕೌಂಟ್ಸ್ ಗ್ರೂಪಲ್ಲಿ ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಇದೆ. ಇಲ್ಲಿ ಸ್ವಲ್ಪ ಮ್ಯಾಥ್ಸ್ ಬರ್ಬೋದು ಕಾಮರ್ಸಲ್ಲಿ. ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸಲ್ಲಿ ಹಿಸ್ಟ್ರಿ ಇದೆ, ಇತಿಹಾಸ, ಜಿಯೋಗ್ರಫಿ, ಸೈಕಾಲಜಿ, ಆಮೇಲೆ ಪೊಲಿಟಿಕಲ್ ಸೈನ್ಸ್. ಸೊ ಒಂದು ಕಾಮರ್ಸ್ ಒಂದು ಬಿಟ್ಟು ಬೇರೆ ಇದರಲ್ಲಿ ನಿಮಗೆ ಇಟ್ಸ್ ನಾಟ್ ಕಂಪಲ್ಸರಿ. ಅರ್ಥ ಆಯ್ತಾ? ಯಾಕಂತಂದರೆ ನಾನು ಸ್ವಲ್ಪ ಗಣಿತದಲ್ಲಿ ಪೂರ್ ಸ್ನೇಹಿತರೆ, ಅದಕ್ಕೆ ನಾನು ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಏನಿದೆ ಅದು, ಮೈ ಚೈಲ್ಡ್ ವಾಂಟ್ಸ್ ಟು ಟೇಕ್ ಪರ್ಟಿಕ್ಯುಲರ್ ಸ್ಟ್ರೀಮ್ ಆಫ್ಟರ್ 10-12 ಬಿಕಾಸ್ ಆಲ್ ಹಿಸ್ ಫ್ರೆಂಡ್ಸ್ ಆರ್ ಗೋಯಿಂಗ್ ಇನ್ ದ್ಯಾಟ್ ಸ್ಟ್ರೀಮ್, ವಾಟ್ ಶುಡ್ ಐ ಡೂ? ಅಂದರೆ ನನ್ನ ಮಗು ಪರ್ಟಿಕ್ಯುಲರ್ ಸ್ಟ್ರೀಮೇ ತೊಗೋಬೇಕು ಎನ್ನುವಂಥದ್ದು ಇದೆ. ಕಾರಣ ಅವನ ಫ್ರೆಂಡ್ಸು, ಅವನ ಜೊತೆ ಓದಿದವರೆಲ್ಲರೂ ಆ ಒಂದು ಸ್ಟ್ರೀಮ್ ಪ್ರಿಫರ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅದೇ ಸ್ಟ್ರೀಮಲ್ಲಿ ಹೋಗಬೇಕು ಎನ್ನುವಂಥದ್ದಿದೆ. ಆದ ಕಾರಣ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಅಂತಂದರೆ, ಮೀಟ್ ಆ್ಯನ್ ಎಕ್ಸ್ಪರ್ಟ್, ಗೆಟ್ ದ ಚೈಲ್ಡ್ API ಅಂದರೆ ಆಪ್ಟಿಟ್ಯೂಡ್ ನೋಡ್ಕೋಬೇಕು. ಟೆಸ್ಟ್ ಡನ್ ಎಟ್ IQ ಫೌಂಡೇಶನ್, ವಿ ವಿಲ್ ಬಿ ಬ್ರೈನ್ ಮ್ಯಾಪಿಂಗ್ ಆಫ್ ದ ಚೈಲ್ಡ್ ಟು ಹೆಲ್ಪ್ ಹಿಮ್ ಹರ್ ಚೂಸ್ ದ ರೈಟ್ ಸ್ಟ್ರೀಮ್. ಅಂದರೆ ಇವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮೀಟ್ ಎನ್ ಎಕ್ಸ್ಪರ್ಟ್. ಹೌದು, ಅವನ ಫ್ರೆಂಡ್ಸ್ ಏನೈತಿ ಅಂತಂದ್ರೆ ನಾನು ಪರ್ಟಿಕ್ಯುಲರ್ ಒಂದು ಇದು ತೊಗೋಬೇಕು, ಇದೇ ಇದರಲ್ಲಿ ನನ್ನ ಕರಿಯರನ್ನು ರೂಪಿಸ್ಕೊಳ್ಬೇಕು ಎನ್ನುವುದು ಹೇಳ್ತಾ ಇದೆ. ನಾನೇನು ಮಾಡಬೇಕು ಎನ್ನುವಂಥ ಕ್ವಶನ್ಗೆ ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮಗುವಿನ ಇಂಟ್ರೆಸ್ಟ್, ಅವನದು ಗ್ರಾಸ್ಪಿಂಗ್ ಪವರು, ಅವನು ಈ ಸಬ್ಜೆಕ್ಟ್ ಮಾಡಿದರೆ ಅವನು ಫೇಲ್ ಆಗಬಹುದಾ ಎನ್ನುವಂಥದ್ದು ನೋಡಲಿಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ. IQ ಫೌಂಡೇಶನ್ ಅಂತ ಇದೇ, ನಾನು ಮೋಹಿತ್ ಮಂಗಲ್ ಅವ್ರದ್ದು ಶೇರ್ ಮಾಡ್ತಾ ಇದ್ದೀನಿಲ್ಲ. ವಿ ವಿಲ್ ಡೂ ಅ ಬ್ರೈನ್ ಮ್ಯಾಪ್ ಮಾಡ್ತಾ ನೋಡ್ತಾರೆ ಅಂತಂದರೆ, ಅವ್ರ ಕ್ಯಾಲಿಬರ್ ಎಷ್ಟಿದೆ ಏನಿದೆ ನೋಡಿಕೊಂಡು ಕರೆಕ್ಟ್ ಯಾವ ಸ್ಟ್ರೀಮಲ್ಲಿ ನಿಮ್ಮ ಮಗುವನ್ನು ಓದಬಹುದು, ಕರಿಯರ್ ರೂಪಿಸ್ಕೊಳ್ಳಬಹುದು ಎನ್ನುವುದನ್ನು ಅವರು ಗೈಡ್ ಮಾಡ್ತಾರೆ. ಸೊ ಬೆಟರ್ ಟು ಮೀಟ್ ಎಕ್ಸ್ಪರ್ಟ್ ಅಂತ ಇದ್ದಾರೆ. ಆ ಡೀಟೇಲ್ಸ್ಗಳನ್ನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ವಿ ವಾಂಟ್ ಅವರ್ ಚೈಲ್ಡ್ ಟು ಜಾಯಿನ್ ಫ್ಯಾಮಿಲಿ ಬಿಸ್ನೆಸ್, ವಿಚ್ ಕೋರ್ಸ್ ಇಸ್ ಮೋಸ್ಟ್ ಸೂಟೇಬಲ್ ಫಾರ್ ಹಿಮ್ ಹರ್. ಕೆಲವೊಬ್ಬರು ಏನಿಲ್ಲಪ್ಪ ಜಸ್ಟ್ ಡಿಗ್ರಿ ಬೇಕು, ಏನಿಲ್ಲಪ್ಪ ನನಗೆ ಒಂದು ಜಸ್ಟ್ MBBS ಡಿಗ್ರಿ ಬೇಕು, ನಿನ್ನ ಹೆಸರಿನ ಮುಂದೆ ಡಾಕ್ಟರ್ ಇರಬೇಕು, ನಾನು ಒಬ್ಬ ಡಾಕ್ಟರ್ನ ಮಗ ಆಗಿರಬೇಕು, ನಿನ್ನ ಹೆಸರು ಮುಂದೆ ER ಅಂದರೆ ಇಂಜಿನಿಯರ್ ಇರಬೇಕು, ನಾನು ಒಂದು ಇಂಜಿನಿಯರ್ ಮಗ ಅಂತ ಹೇಳಬೇಕು ಎನ್ನುವುದು ಆಸೆಗಳಿರ್ತವೆ ಸ್ನೇಹಿತರೆ. ಆಮೇಲೆ ನನ್ನ ಒಂದು ಫ್ಯಾಮಿಲಿ ಬಿಸ್ನೆಸ್ ತುಂಬಾ ಸೆಟ್ ಆಗಿದೆ, ಆ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ನನ್ನ ಮಗ ಕೆಲಸ ಮಾಡಿದರೆ ಸಾಕು, ನನ್ನ ಮಗಳು ಕೆಲಸ ಮಾಡಿದರೆ ಸಾಕು, ಅದನ್ನು ನೋಡಿಕೊಂಡು
ಹೋದರೆ ಸಾಕು ಎನ್ನುವರು ಇರ್ತಾರೆ ಸ್ನೇಹಿತರೆ. ಅಂಥವರಿಗೆ ದ ಕೋರ್ಸ್ ವಿಚ್ ಶಿ ಹ್ಯಾಸ್ ದ ಬೆಸ್ಟ್ ಇಂಟ್ರೆಸ್ಟ್ ಈಸ್ ದ ಮೋಸ್ಟ್ ಸೂಟೇಬಲ್ ಕೋರ್ಸ್. ಪಬ್ಲಿಷಿಂಗ್ the child in a degree program matching your family business may not be the right thing to do. Rather, give him her course of her interest, which will make the child smart. Subsequently, she will be in position to take your business forward. ಇವ್ರು ಏನೇ ಹೇಳ್ತಾ ಇದ್ದಾರೆ ಅಂತಂದರೆ, ಹೌದು ನಿಮ್ಮ ಬಿಸ್ನೆಸ್ ಇದೆ, ನೀವು ಹೋದ ಮೇಲೆ ಅವರೇ ಆ ಬಿಸ್ನೆಸ್ ನೋಡ್ಕೋಬೇಕು, ಬಟ್ ಅವರಿಗೆ ಆ ಇಂಟ್ರೆಸ್ಟ್ ಇಲ್ಲ. ಹಾಗಾದರೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದು ಮಾಡಿಸಿ ಫಸ್ಟು. ಆಮೇಲೆ ನಿಮ್ಮ ಒಂದು ಬಿಸ್ನೆಸ್, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ಸನ್ನು ನೋಡಲಿಕ್ಕೆ ನೀವು ಅವರಿಗೆ ಅನುವು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಬಟ್ ಡೋಂಟ್ ಫೋರ್ಸ್. ನನ್ನ ಬಿಸ್ನೆಸ್ಗೆ ನೀನು ನೋಡ್ಕೊಂಡ್ರೆ ಸಾಕು, ಈ ಬಿಸ್ನೆಸ್ ಮಾಡ್ತಾ ಇರೋದು ನಿನಗೋಸ್ಕರ ಎನ್ನುವಂಥ ಒಂದು ಫೋರ್ಸ್ ಮಾಡಬೇಡಿ ಅಂತ ಇದ್ದಾರೆ ಎಕ್ಸ್ಪರ್ಟ್ಸು. ಮೈ ಚೈಲ್ಡ್ ಹ್ಯಾಸ್ ಎ ವೆರಿ ವೇವರಿಂಗ್ ಮೈಂಡ್. ಶಿ ಕಮ್ಸ್ ಅಪ್ ವಿತ್ ಅ ಡಿಫ್ರೆಂಟ್ ಚಾಯ್ಸ್ ಎವ್ರಿ ನಾವ್ ಆ್ಯಂಡ್ ದೆನ್. ವಾಟ್ ಶುಡ್ ಐ ಡೂ? ನನ್ನ ಚೈಲ್ಡ್ ತುಂಬ ಬ್ರೈನಿ ಇದೆ, ತುಂಬ ಟ್ಯಾಲೆಂಟೆಡ್ ಇದೆ. ಸೊ ನಾವೇನು ಮಾಡಬೇಕು? ಆಮೇಲೆ ಅವರೇನು ಐಡಿಯಾ ತೊಗೊಂಡು ಬರ್ತಾ ಇದ್ದಾರೆ, ಬನ್ನಿ ಕೇಳು. ಮೀಟ್ ಎನ್ ಎಕ್ಸ್ಪರ್ಟ್, ಗೆಟ್ ದ ಚೈಲ್ಡ್ API ಟೆಸ್ಟಿಂಗ್ ಡನ್ ಎಟ್ IQ Foundation. We will do scientific brain mapping of the child to help him her the right stream. ಅಂತಂದರೆ ಹೌದು, ನಿಮ್ಮ ಚೈಲ್ಡ್ ತುಂಬಾ ಸೂಪರ್ ಇದೆ ನಿಮ್ಮ ಪ್ರಕಾರ, ಆದರೂ ಸಹ ನಾವು ನೋಡಬೇಕು. ನಮ್ಮ IQ ಫೌಂಡೇಶನಲ್ಲಿ ಒಂದು ಸಲ ಎಕ್ಸ್ಪರ್ಟ್ನ ಭೇಟಿಯಾಗಿ, ಸೈಕಾಲಜಿಸ್ಟ್ ಇದ್ದಾರೆ, ಅವರು ಎಕ್ಸ್ಪರ್ಟ್ ಇದ್ದಾರೆ, ಅಥವಾ ಕರಿಯರ್ ಗೈಡ್ ಮಾಡೋರು ಎಕ್ಸ್ಪರ್ಟ್ ಇದ್ದಾರೆ. ಅಲ್ಲಿ ಬನ್ನಿ, ನಿಮ್ಮ ಚೈಲ್ಡ್ ಅವರನ್ನು ಕರ್ಕೊಂಡು ಬನ್ನಿ. ಸಮಾಲೋಚಕರು ಕೌನ್ಸ್ಲಿಂಗ್ ಮಾಡ್ತಾರೆ, ಅರ್ಥ ಮಾಡ್ಕೋತಾರೆ, ಅವರ ಒಂದು ಏನಿದೆ ನಾಲೆಜ್ ಏನಿದೆ, ಇದರಲ್ಲಿ ಅವರು ಮುಂದುವರಿಬಹುದು ಎನ್ನುವಂಥದ್ದು ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಬೆಟರ್ ಅವರು ಅಲ್ಲಿ ಆ ಒಂದು ಕರಿಯರ್ ಗೈಡೆನ್ಸನ್ನು ತೊಗೊಳ್ಳೋದು ಬೆಟರ್ ಇರುತ್ತೆ ಸ್ನೇಹಿತರೆ. 8ನೇದು, ಐ ವಾಂಟ್ ಮೈ ಚೈಲ್ಡ್ ಟು ಟೇಕ್ ಅಪ್ ಮೈ ಪ್ರೊಫೆಷನ್ ಬಟ್ ಐ ಆಮ್ ನಾಟ್ ಶೂರ್ ಇಫ್ ಶಿ ವಿಲ್ ಬಿ ಏಬಲ್ ಟು ಡೂ ದ್ಯಾಟ್. ಅಂದರೆ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ, ಯಾವುದೇ ಸ್ಟ್ರೀಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಯಾವುದೇ ಸಬ್ಜೆಕ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಯಾವುದೇ ಸಬ್ಜೆಕ್ಟಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಆ ಬಿಸ್ನೆಸ್ಸು ನಾನು ಹೋದರೆ ಮತ್ತು ಆ ಬಿಸ್ನೆಸ್ ಕಂಟಿನ್ಯೂ ಆಗಲ್ಲ. ಅದಕ್ಕೆ ನಾನು ಇರುವವರೆಗೆ ನನ್ನ ಚೈಲ್ಡನ್ನು ಅದರಲ್ಲೇ ನಾನು ಮುಂದುವರಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತಂದರೆ ಅದರ ಉತ್ತರ ಇಲ್ಲಿ ಕೊಡ್ತಾ ಇದ್ದಾರೆ. ಮೀಟ್ ಎನ್ ಎಕ್ಸ್ಪರ್ಟ್. ಮತ್ತು ಅವರು ಮೀಟ್ ಎನ್ ಎಕ್ಸ್ಪರ್ಟ್ ಹೇಳ್ತಾ ಇದ್ದಾರೆ. ಗೆಟ್ ದ ಚೈಲ್ಡ್ಸ್ API ಟೆಸ್ಟಿಂಗ್ ಡನ್ ಎಟ್ IQ Foundation. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಎಕ್ಸ್ಪರ್ಟ್ ಜೊತೆ ಒಂದು ಸಲ ಆದರೂ ನೀವು ಅವರಿಗೆ ಕಳಿಸ್ಕೊಳ್ಳಿ, ಅಥವಾ ನಮ್ಮ ಒಂದು ಕರಿಯರ್ ಕೌನ್ಸ್ಲಿಂಗ್ ಅಥವಾ ಕರಿಯರ್ ಅವೇರ್ನೆಸ್ ವರ್ಕ್ಶಾಪ್ಗಳನ್ನು ಅಟೆಂಡ್ ಆಗಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಚೈಲ್ಡ್ ಏನು ಕೇಳ್ತಾ ಇದೆ, ನೀವು ಯಾವ ರೀತಿ ಅದನ್ನು ನೋಡ್ಕೊಂಡು ಹೋಗಬೇಕು, ಆಮೇಲೆ ಅವರಿಗೆ ಯಾವ ನಾಲೆಜ್ ಇದೆ ಅದರಲ್ಲಿ ನೀವು ಅವರನ್ನು ಅಡ್ಮಿಷನ್ ತೊಗೋಬೇಕು ಎನ್ನುವುದು. ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇದೆಲ್ಲ, ಮೋರ್ ಇನ್ಫಾರ್ಮೇಷನ್ ವಿಸಿಟ್ www.mohitmangal.com. mohitmangal.comಗೆ ನೀವು ವಿಸಿಟ್ ಮಾಡಿ. ಫಾರ್ ಪರ್ಸನಲ್ ಕರಿಯರ್ ಕೌನ್ಸಿಲಿಂಗ್ ಆರ್ ಕರಿಯರ್ ಅವೇರ್ನೆಸ್ ವರ್ಕ್ಶಾಪ್ ಎಟ್ ಯುವರ್ ಸ್ಕೂಲ್ ಆರ್ ಇನ್ಸ್ಟಿಟ್ಯೂಟ್ ಕಾಲ್. ನೀವು ಇನ್ಸ್ಟಿಟ್ಯೂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ, ಅಥವಾ ಪರ್ಸ್ನಲ್ಲಾಗಿ ನನ್ನ ಮಗುಗೆ ನೀವು ಪರ್ಸ್ನಲ್ಲಾಗಿ ಒಂದು ಕರಿಯರ್ ಕೌನ್ಸ್ಲಿಂಗ್ ಮಾಡಿ ಅಂತಂದರೆ ಈ ಕೆಳಗೆ ನಮೂದಿಸಿರುವ ನಂಬರ್ 9979846008. ರಿಪೀಟ್ ಮಾಡ್ತಾಯಿದ್ದೀನಿ, 9979846008. ಇದಕ್ಕೆ ಕಾಲ್ ಮಾಡಿದರೆ ಅವರು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತಾರೆ. ಪೇರೆಂಟ್ಸ್ ಜೊತೆ, ಆಮೇಲೆ ನಿಮ್ಮ ಮಗುವಿನ ಜೊತೆ ಅವರು ಗೈಡ್ ಮಾಡ್ತಾರೆ. ಯಾವುದರಲ್ಲಿ ನಿನಗೆ ಇಂಟ್ರೆಸ್ಟ್ ಇದೆ, ನೀನು ಏನು ಮಾಡಿದರೆ ಸಕ್ಸಸ್ ಆಗ್ತೀಯಾ ಅಂತ ಹೇಳಿಬಿಟ್ಟು. ಯು ಕ್ಯಾನ್ ಆಲ್ಸೋ ಪೋಸ್ಟ್ ಎನಿ ಆಫ್ ಯುವರ್ ಕ್ವೈರೀಸ್ ಎಟ್ info@mohitmangal.com. ನಿಮಗೇನಾದರೂ ಆ ಒಂದು ವೆಬ್ಸೈಟ್ ವಿಸಿಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಥವಾ ವಿಸಿಟ್ ಮಾಡಿದ್ದೀರಾ, ಇನ್ನೂ ಕ್ವೈರೀಸ್ಗಳಿದ್ದಾವೆ, ಫೋನ್ ಮಾಡಲಿಕ್ಕೆ ನಿಮಗೆ ಆಗ್ತಾಯಿಲ್ಲ, ಅಥವಾ ಫೋನ್ ಮಾಡಿ ಮಾತಾಡುವಂಥ ಒಂದು ಕ್ಷಮೆ ಇಲ್ಲ, ನಾನು ಮೇಲಲ್ಲಿ ಎಲ್ಲವನ್ನು ಇಳಿಸ್ಕೊಂಡು ಬರೆದುಕೊಂಡು ನಾನು ಮೇಲ್ ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಳಗೆ ನಮೂದಿಸಿರುವ ಒಂದು
ಇಮೇಲ್ ಐ ಡಿ ಇದೆ ಸ್ನೇಹಿತರೆ, info@mohitmangal.com ಅಂತ ಹೇಳಿಬಿಟ್ಟು ಅಲ್ಲಿ ನಿಮ್ಮ ಕ್ವೈರಿಗಳನ್ನು ಪ್ಲೇಸ್ ಮಾಡಿದರೆ ಶೋರಾಗಿ ಅವರು ರಿಪ್ಲೈ ಮಾಡ್ತಾರೆ ಸ್ನೇಹಿತರೆ. ಕಂಟೆಂಟ್ ಮುಂದೆ ಏನಿದೆ ಗ್ರೂಪ್ಗಳ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಐ ಥಿಂಕ್ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಇದೆ ಅನ್ಕೋತಾ ಇದ್ದೀನಿ. ಅದಕ್ಕೆ ಇದನ್ನು 2ನೇ ಪಾರ್ಟ್ ಮಾಡಿಕೊಂಡು ಅಲ್ಲಿ ನಾನು 10th ಆದಮೇಲೆ ಏನು, ಎಲ್ಲೆಲ್ಲಿ ಏನಿದೆ, ಯಾವ ರೀತಿ ಮಾಡಬೇಕು, ಇದರ ಬಗ್ಗೆ ನಾನು ಕರಿಯರ್ ಕೌನ್ಸಿಲಿಂಗ್, ಸೈಕೋಮೆಟ್ರಿಕ್ ಅನಾಲೈಸಿಸ್ ಯಾವ ರೀತಿ ಮಾಡಬೇಕು, ಆಪ್ಟಿಟ್ಯೂಡ್ ಟೆಸ್ಟಿಂಗ್, ಬ್ರೈನ್ ಮ್ಯಾಪಿಂಗ್ ಮೋಹಿತ್ ಮಂಗಲ್ ಅವರು ಏನು ಮಾಡಿದ್ದಾರೆ ಅದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಅದಕ್ಕೆ ನಿಮ್ಮ ಚೈಲ್ಡ್, ನಿಮ್ಮ ಮಗ ಆಗಲಿ ಮಗಳಾಗಲಿ, ನೀವು ಯಾವತ್ತೂ ಅವರಿಗೆ ಫೋರ್ಸ್ ಮಾಡಬೇಡಿ. ಇಲ್ಲ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತಂದರೆ 3 Idiot ನೋಡಿರಬಹುದು ನೀವು, ಮೂವಿ ಆಮಿರ್ ಖಾನ್ ನಟಿಸಿದ 3 Idiotಲ್ಲಿ ಹೇಳ್ತಾರೆ ಏನಂತಂದರೆ, ನನಗೆ ಮಗಳಾದರೆ ಡಾಕ್ಟರ್ ಮಾಡ್ತೀನಿ, ಮಗ ಆದರೆ ಇಂಜಿನಿಯರ್ ಮಾಡಿಸ್ತೀನಿ ಅಂತೇಳಿ. ಈ ಒಂದು 2 ಸ್ಟ್ರೀಮ್ಗಳನ್ನು ಬಿಟ್ಟು ಸುಮಾರು ಸ್ಟ್ರೀಮ್ಗಳಿದ್ದಾವೆ ಸ್ನೇಹಿತರೆ. BTech ಆಗಲಿ, ಯಾವುದೇ ಒಂದು ಏರೋಸ್ಪೇಸು, ಸೈನ್ಸ್ ಗ್ರೂಪ್ ಇದು ಇಷ್ಟೆಲ್ಲ ಇದ್ದಾವೆ. ನನಗೆ ಇದನ್ನು ಸವಿಸ್ತಾರವಾಗಿ PDF ಅನ್ನು ಶೇರ್ ಮಾಡ್ತೀನಿ. ಸೈನ್ಸ್ ಗ್ರೂಪಲ್ಲಿ ಏನೇನಿದೆ ತುಂಬಾ ಡೀಟೇಲ್ ಆಗಿ ಬ್ಯೂಟಿಫುಲ್ಲಾಗಿ mohitmangal.comದವ್ರು ಕೊಟ್ಟಿದ್ದಾರೆ. ಕ್ವಶನ್ಸು ಏನೇನು ಸೈನ್ಸ್ ಗ್ರೂಪು ಸೊ ಶೇರ್ ಮಾಡಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿಗೆ ನನ್ನ ಈ ಒಂದು ಚಿಕ್ಕ ಪ್ರಯತ್ನ, ಅವೇರ್ನೆಸ್ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ನನ್ನ ಒಂದು ಪ್ರಯತ್ನಕ್ಕೆ ನಿಮಗೆ ಸರಿ ಅನಿಸಿದರೆ, ಹೌದು ಇವರು ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ ಮಾಡಿ ಸರ್ ಅಂತ ಒಂದು ಕಾಮೆಂಟ್ ಬರೆದು, ಈ ಒಂದು ನನ್ನ ವಿಡಿಯೋ ಕೆಳಗಡೆ ಕಾಮೆಂಟ್ ಬರೆದು ನನಗೆ ಒಂದು ಹುರಿದುಂಬಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ನಿಮಗೆ ಈ ಒಂದು ವಿಡಿಯೋ ಸುಮಾರು 20-26 ನಿಮಿಷದ ವಿಡಿಯೋ ಸರಿ ಅನಿಸಿದರೆ ಶೇರ್ ಮಾಡಿ ಸ್ನೇಹಿತರೆ. ಯಾಕೆ ಅಂತಂದರೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಮಮ್ಮ ಮಾಮ ಯಾರೇ ಆಗಲಿ, ಕಾಕ ಅವ್ರ ಮಗ ಮಗಳು ಈ ಸಿಟಿಯಿಂದ ಆ ಸಿಟಿ ಎಲ್ಲೇ ಆಗಲಿ ಏನು ಮಾಡಬೇಕು ಎನ್ನುವಂಥ ಒಂದೇ ಒಂದು ಥಾಟ್ ಇರುತ್ತೆ. ಆ ಒಂದು ಥಾಟ್ಗೆ ನಾವು ಪ್ರೊಸೆಸ್ ಕೊಡಬೇಕು ಅಂತಂದರೆ ಅವರಿಗೆ ಗೈಡ್ ಮಾಡಿದ್ದು ಅತಿ ಮುಖ್ಯ. ಕಾರಣ ಈ ಒಂದು ಜಾಗತಿಕ ಜಗತ್ತಿನಲ್ಲಿ 10 ಹಲವಾರು ಇಂಟರ್ನೆಟ್ ಸರ್ವಿಸ್ ಇದ್ದಾವೆ, 10 ಹಲವಾರು ವೆಬ್ಸೈಟ್ಸ್ ಇದ್ದಾವೆ. ಯಾವ ರೀತಿ ನಾವು ಮುಂದುವರಿಸಬೇಕು, ನಮ್ಮ ಕರಿಯರ್ ಆಗಬೇಕು. ಬರೀ ಇಂಜಿನಿಯರಿಂಗೇ ಇಲ್ಲ, ಬರೀ ಡಾಕ್ಟರ್ ಅಂತ ಇಲ್ಲ, 10 ಡಿಫ್ರೆಂಟ್ ವೆರೈಟೀಸ್ ಇದ್ದಾವೆ. ಬಟ್ ಆ ಒಂದು ಕರಿಯರ್ ಕೌನ್ಸಿಲಿಂಗ್ ಆಗಬೇಕು ಅಥವಾ ಸೈಕೋಮೆಟ್ರಿಕ್ ಅನಾಲಿಸಿಸ್ ಆಗಬೇಕು ಅಂದರೆ ನಾವು ಡೀಪಾಗಿ ಹೋಗಬೇಕಾಗುತ್ತೆ ಸ್ನೇಹಿತರೆ. ಆ ಡೀಪಾಗಿ ಹೋಗ್ಬೇಕಂತಂದರೆ ಅದರ ಬಗ್ಗೆ ನಮಗೆ ನಾಲೆಜ್ ಇರ್ಬೋದು, ತುಂಬಾ ಅತಿ ಅವಶ್ಯಕ ಸ್ನೇಹಿತರೆ. ಸೊ ನನ್ನ ಒಂದು ವಿಡಿಯೋಗೆ ಇಲ್ಲೇ ವಿರಾಮ ನೀಡ್ತೀನಿ. ಮುಂದಿನ ಎಪಿಸೋಡ್ ಕೂಡಲೇ ನಾನು ರೆಕಾರ್ಡ್ ಮಾಡಿ ಇದು ಮಾಡ್ತೀನಿ. ಕಾರಣ ಇವಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ, ಎಕ್ಸಾಮ್ಸ್ ಮುಗಿತಾ ಇದ್ದಾವೆ, ಕಾಂಪಿಟೇಟಿವ್ ಎಕ್ಸಾಮ್ ಮುಗಿತಾ ಇದ್ದಾವೆ, ಆಮೇಲೆ 10th PUC ಎಲ್ಲ ಎಕ್ಸಾಮ್ ಎಂಡ್ ಆಗ್ತಾ ಇದೆ. ಸೊ ಇಲ್ಲೇ ನಾವು ಮಾಡೋದು ಕರಿಯರ್ ರೂಪಿಸಿಕೊಳ್ಳುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಆಪ್ಟಿಟ್ಯೂಡ್ ಟೆಸ್ಟಿಂಗು, ಬ್ರೈನ್ ಮ್ಯಾಪಿಂಗ್ ಇವರೆಲ್ಲ ಸೂಪರಾಗಿ ಒಂದು PDF ಅನ್ನು ಶೇರ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ಸೊ ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ನಿಮ್ಮ ರಫೀಕ್ ಸೌದಾಗರ್.